ಇಂದ ನಾನು ಸಹ ಬಂದಿದ್ದೇನೆ. ಮಂಗಳೂರಿಂದ ತುಂಬ ಜನ ಬರೀ ಓಟ್ಗೋಸ್ಕರನೇ ಬಂದವರು ಇದ್ದಾರೆ, ಬೇರೆ ಬೇರೆ ಕಡೆ ಎಜುಕೇಷನ್ ಮಾಡ್ತಾ ಇದ್ದವರು ಸಹ. ಓಕೆ, ಥ್ಯಾಂಕ್ ಯು. ಈ ಬಾರಿಯ ಚುನಾವಣೆ ತುಂಬ ಉತ್ಸಾಹದಿಂದ ಇಲ್ಲಿ ಎದ್ದು ಕಾಣ್ತಾ ಇದೆ. ಈಗ 9:09 ಆದರೂ ಕೂಡ ಕ್ಯೂ ಅಲ್ಲಿ ಸರದಿ ಸಾಲಲ್ಲಿ ನಿಂತು ಎಲ್ಲರೂ ಓಟ್ ಹಾಕ್ತಾ ಇದ್ದಾರೆ. ಸೊ ನಮ್ಮ ಮೇನ್ ಉದ್ದೇಶ ಏನಂತ ಹೇಳಿದರೆ ಪ್ರತಿಯೊಬ್ಬರು ಓಟ್ ಹಾಕಿ ಒಂದು ಚುನಾವಣಾದ ಒಂದು ಔಚಿತ್ಯವನ್ನು ಪಾವಿತ್ರ್ಯವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಕೂಡ. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಬಂದು ಮತದಾನ ಮಾಡಬೇಕು ಅಂತೇಳಿ ನಂದು ಕೇಳಿಕೆ. ಹೆಚ್ಚಾಗಿ ಸೀನಿಯರ್ ಸಿಟಿಸನ್ಸ್ ಮಾತ್ರ ಹೆಚ್ಚಾಗಿ ನಿಷ್ಠೆಯಿಂದ ಮತ ಚಲಾಯಿಸ್ತಾರೆ. ಯೂತ್ಗಳೆಲ್ಲ ದೂರ ದೂರ ಶಿಕ್ಷಣ ಮತ್ತು ಜಾಬ್ ನಿಟ್ಟಿನಲ್ಲಿ ಹೋದವರೆಲ್ಲ ಸ್ವಲ್ಪ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಇಂಥವರಿಗೆ ನೀವು ಹೇಳಿ. ಆ ರೀತಿ ಮೊದಲು ಇತ್ತು, ಆದರೆ ಈ ಬಾರಿ ಚುನಾವಣಾ ಆಯೋಗದವರು ಅದರ ಬಗ್ಗೆ ತುಂಬ ಕೇರ್ ತಗೊಂಡಿದ್ದಾರೆ. ಎಲ್ಲ ಕಡೆ ನ್ಯೂಸಲ್ಲಿ ಆಗಲಿ, ಮೀಡಿಯಾದಲ್ಲಿ ಆಗಲಿ, ಪೇಪರ್ಗಳಲ್ಲಿ ಅದರ ಬಗ್ಗೆ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಪ್ರತಿಯೊಬ್ಬರು ಮತ ಚಲಾಯಿಸಬೇಕು ಅಂತ ಹೇಳುವಂಥದ್ದನ್ನು ಹೇಳಿ, ಏನು ನೀವು ಹೇಳಿದ್ದೀರಿ ಅಷ್ಟರ ಮಟ್ಟಿಗೆ ಉದಾಸೀನ ಕಾಣಲಿಕ್ಕಿಲ್ಲ ಈ ಸರ್ತಿ ಖಂಡಿತವಾಗಿಯೂ ಕಳೆದ ಎಲೆಕ್ಷನ್ಗಿಂತ ಜಾಸ್ತಿ ಮತದಾನ ಕಾಣ್ಬೋದು ಅಂತೇಳಿ ನನಗೆ ಅನಿಸ್ತದೆ. ಎಸ್ಪೆಷಲಿ ನೀವು ಹೇಳಿದಂಥ ಯುವಕರಿಂದ, ಹೊಸ ಮತದಾರರಿಂದ. ಸುಳ್ಯ ಕ್ಷೇತ್ರಕ್ಕೆ ಹೊಸ ಹೊಸ ಮುಖಗಳ ಪರಿಚಯ ಅಭ್ಯರ್ಥಿಗಳಿದ್ದಾರೆ ಸರ್. ಸೊ ಯಾವ ರೀತಿಯ ಸುಳ್ಯ ಅಭಿವೃದ್ಧಿ ಆಗ್ಬೋದು ಹೊಸ ಆಯ್ಕೆಯಾದವರಿಂದ? ಅಂದರೆ ಹಿಂದಿನ ಅಭ್ಯರ್ಥಿಗಳು ಮಾಡಿದ ಅಭಿವೃದ್ಧಿಗಿಂತ ಡಬ್ಬಲ್ ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಇನ್ನೂ ಸ್ಪೀಡಾಗಿ ಮಾಡ್ಬೋದು ಅಂತ ಹೇಳುವ ಒಂದು ನಂಬಿಕೆ ಈ ಒಂದು ಹೊಸ ಅಭ್ಯರ್ಥಿಗಳಿಂದ ನಾವು ಇಟ್ಕೊಂಡಿದ್ದೇವೆ. ನನಗೆ ಖುಷಿ ಆಗ್ತಾ ಇದೆ. ಯಾಕೆಂತೇಳಿದರೆ ನಮ್ಮ ಸಂವಿಧಾನದ ಹಕ್ಕು, ನಮ್ಮ ಹಕ್ಕನ್ನು ನಾವು ಚಲಾಯಿಸ್ತಾ ಇದ್ದೇವೆ. ಹೊಸ ಅಭ್ಯರ್ಥಿಯಾಗಿ ಆಯ್ಕೆಯಾದ ಸುಳ್ಯದ ಅವರ ಬಗ್ಗೆ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಭಗೀರಥೆಯವರು ಬರ್ತಾರಂತೇಳಿ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಬಹುಮತದಿಂದ ಅವರು ವಿನ್ ಆಗಿ ಬರ್ತಾರೆ ಅಂತೇಳಿ ನಮ್ಮ ಅಪೇಕ್ಷೆಯಲ್ಲಿದ್ದೇವೆ ನಾವು. ಈಗ ವೋಟ್ ಹಾಕೋದು ಪ್ರತಿಯೊಬ್ಬರ ನಾಗರಿಕರ ಹಕ್ಕು, ಅದನ್ನು ಅವರು ಚಲಾಯಿಸಲೇಬೇಕು. ಅದನ್ನು ಅವರು ಮಾರಾಟ ಮಾಡುವುದಾಗಲಿ ಅಥವಾ ಹಾಕದೇ ಇರುವುದು ಅದು ಅವರ ನಿರ್ಲಕ್ಷ್ಯತನ. ಥ್ಯಾಂಕ್ ಯು. ನನ್ನ ಹಕ್ಕನ್ನು ನಾನು ಚಲಾವಣೆ ಮಾಡಿದ್ದೇನೆ. ಹಕ್ಕು ಚಲಾವಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ಸರಿಯಾಗಿ ಒಂದು ರಾಜ್ಯವನ್ನು ಆಳುವ ಪಕ್ಷದವರು ಬಂದರೆ ಎಲ್ರಿಗೂ ಸಂತೋಷ. ಎಲ್ಲರೂ ಮತದಾನ ಮಾಡಲೇಬೇಕು, ಯಾರು ಕೂಡ ಉಳಿಬಾರದು.
ರೋಟರಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸುಳ್ಯ ಇದರ ಸಖಿ ಮತಗಟ್ಟೆಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ವಿಶೇಷವಾಗಿ ಏನು ಅಂತೇಳಿದರೆ, ಒಂದು ಸಖಿ ಮತಗಟ್ಟೆಯಲ್ಲಿ ಹೆಚ್ಚಿನಲ್ಲಿ ಮಹಿಳೆಯರಿದ್ದಾರೆ. ಅವರ ಅಭಿಪ್ರಾಯ ಏನು, ಮತ ಚಲಾಯಿಸುವ ಬಗ್ಗೆ ಅವರ ಅನಿಸಿಕೆಗಳೇನು ಎಲ್ಲ ಕೇಳಿಕೊಂಡು ಬರೋಣ. ನಾವು ಮತದಾನ ಮಾಡಿದ್ದೇವೆ. ನಮಗೆ ಭಾರಿ ಖುಷಿಯಾಗಿದೆ. ನಮ್ಮ ರಾಜ್ಯದ ಅಭಿವೃದ್ಧಿಗೆ ಬೇಕಾಗಿ ನಾವು ಎಲ್ಲರೂ ಮತದಾನ ಮಾಡಬೇಕು. ಅದೇ ಎಲ್ಲರೂ ವೋಟ್ ಮಾಡಬೇಕು. ವೋಟಿಂಗ್ ಇಸ್ ಆರ್ ರೈಟ್. ಸೊ ಅದೇ ಐ ಅರ್ಜ್ ಎವ್ರಿ ಒನ್ ಟು ವೋಟ್. ಎಲ್ಲಿಂದ ಬಂದಿದ್ದೀರಿ ಈಗ? ಮೈಸೂರು. ಹೌದು. ನಾನು ಪ್ರತಿಯೊಬ್ಬರ ಹತ್ರನೂ ವಿನಂತಿ ಮಾಡ್ಕೊಳ್ತಾ ಇರೋದು ಅಷ್ಟೇ, ಪ್ರತಿಯೊಬ್ಬರು ವಿದ್ಯಾವಂತರಲ್ಲದವರು ಕೂಡ ಪ್ರತಿಯೊಬ್ಬರು ವೋಟ್ ಮಾಡಬೇಕು. ವೋಟಿಂಗ್ ಈಸ್ ಅವರ್ ರೈಟ್. ಒಂದು ಸುಭದ್ರ ಸರ್ಕಾರ ಬರಬೇಕು ಅಂದರೆ ನಾವು ವೋಟ್ ಮಾಡಬೇಕು. ಪ್ರತಿಯೊಬ್ಬರ ವೋಟ್ನಿಂದ ನಾವೊಂದು ಸ್ಟ್ರಾಂಗ್ ಗೌರ್ಮೆಂಟ್ನ ಫಾರ್ಮ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೊ ದೂರದಿಂದ ಬಂದು ಇಲ್ಲಿ ವೋಟ್ ಮಾಡಿದ್ದೀನಿ, ಖುಷಿ ಆಗ್ತಾ ಇದೆ. ಓಟು ಎಲ್ಲರೂ ಆಗ್ತಾ ಇದ್ದಾರೆ, ನಿಧಾನಗತಿಯಲ್ಲಿದ್ದಾರೆ. ಆದರೂ ಓಟ್ ಹಾಕೋದು ನಮ್ಮ ಹಕ್ಕು. ಅದರಿಂದ ನಮ್ಮ ಓಟ್ ಒಂದು ಮಾಡಿ ಆಯಿತು. ಯಾವುದೇ ಆಗಲಿ ಜನರಿಗೆ ಉಪಕಾರ ಆಗುವಂಥ ಒಂದು ಪಕ್ಷ ಬರಬೇಕು. BJP ಆಗಲಿ, ಕಾಂಗ್ರೆಸ್ ಆಗಲಿ, ಯಾರೇ ಆಗಲಿ, ನಾವು ನಮ್ಮ ಕಡೆಯಿಂದ ಒಂದು ಹಕ್ಕು ಹಾಕಿದ್ದೀವಿ. ವಿ ಎಕ್ಸ್ಪೆಕ್ಟ್ ಮೋರ್. ನಾವೊಂದು ವಿಶ್ವಾಸದಲ್ಲಿದ್ದೀವಿ, ಈ ಸಲ ಆದರೂ ಒಂದು ಒಳ್ಳೆಯ ಅಧಿಕಾರಿ ಬರಬೇಕು ಅಂತ. ಖಂಡಿತವಾಗಿ ಬರುತ್ತೆ ಅಂತ ಒಂದು ವಿಶ್ವಾಸ ಇದೆ. ಬಟ್ ಇವಾಗ ಮತ ಚಲಾಯಿಸೋದಷ್ಟು ಇದು ಕ್ಯೂ ಏನಿಲ್ಲ, ಆರಾಮ್ಸೆ ಮಾಡ್ಬೋದು ಇವಾಗ. ವಿ ಹೋಪ್ ದಿ ಬೆಸ್ಟ್ ಪಾರ್ಟಿ.